ನಾ ಹೇಗಾರು ಹೇಳ್ತೀನಿ, ನಿಂಗೇನು? ಅವ್ರ ಮನೆಗೆ ಹೋಗಿ ಸಹಾಯ ಕೇಳೋದು ನಿನ್ಗೆ ಇಷ್ಟ ಇಲ್ಲ ಅಲ್ವಾ? ಗೊತ್ತಿದ್ರು ಯಾಕೆ ಕೇಳ್ತೀಯ? ನಿನಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂದ್ರೆ ವಾಪಸ್ ಮನೆಗೆ ಹೋಗೋಣ, ನಡಿಯಣ್ಣ. ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನಂತ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ. ಪುನಃ ಕರ್ಕೊಂಡು ಹೋಗಲ್ಲ ಅನ್ನೋ ಧೈರ್ಯದಿಂದನೇ ಅಲ್ವಾ ನೀನು ಈ ಮಾತು ಹೇಳ್ತಿದ್ಯಾ? ಇಲ್ಲ ಅಣ್ಣ, ನಿಜವಾಗ್ಲೂ ಹೇಳ್ತಿದ್ದೀನಿ. ನಾಟಕ ಆಡಬೇಡ. ಈ ಮಧ್ಯ ಅವನ ಜೊತೆ ಸೇರಿ ತುಂಬ ಮಾತು ಕಲ್ತಿದ್ಯಾ. ಅಮ್ಮನ್ನು ನನ್ನ ಆಟ ಆಡಿಸ್ತಿದ್ಯಾ. ಹಾಗೇನಿಲ್ಲ ಅಣ್ಣ, ನಾನು ಯಾವಾಗ್ಲೂ ನಿನ್ ತಂಗಿನೇ. ಇವಾಗ ಹೀಗೆ ಹೇಳ್ತೀಯ, ಆಮೇಲೆ ಅಲ್ಲಿ ಹೋಗ್ತಿದ್ದ ಹಾಗೆ ನನ್ನನ್ನು ಮರ್ತು ಬಿಡ್ತೀಯ. ನಿನ್ನ ವಿಷಯ ನನಗೆ ಗೊತ್ತಿಲ್ವಾ? ಮತ್ತೆ ನನ್ನ ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ? ಅಮ್ಮ ನಾನು ಚೆನ್ನಾಗಿ ನೋಡ್ಕೊಂಡಿಲ್ವಾ? ನೋಡು, ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಆ ವಿಷಯ ಹೇಳಿದ್ಮೇಲೆ ತಕ್ಷಣ ವಾಪಸ್ ಬರಬೇಕು ಅಷ್ಟೇ. ಅಲ್ಲಿ ಗಂಟೆಗಟ್ಟಲೆ ಇರ್ತೀನಿ ಅಂದ್ರೆ ನಾನು ಒಪ್ಕೊಳಲ್ಲ. ಸರಿ ಅಣ್ಣ, ಹೀಗೋಗಿ ವಿಷಯ ಹೇಳಿ ಹಾಗೆ ಬಂದ್ಬಿಡೋಣ. ಈ ಮಾತ್ ಮೇಲೆ ನಿಲ್ಬೇಕು. ನಾನು ಯಾವ್ದಾದ್ರು ಮಾತು ತಪ್ಪಿದ್ದೀನ ಅಣ್ಣ? ಅವನ್ನ ನೋಡ್ತಿದ್ದಾಗೆ ಎಲ್ಲ ಮರ್ತು ಹೋಗ್ತೀಯ ಅಂತ ಮೊದಲೇ ಹೇಳ್ತಿದ್ದೀನಿ. ನೀನ್ ನನ್ನ ಪಕ್ಕದಲ್ಲೇ ಇರ್ತೀಯ ಅಲ್ವಾ? ನಾನು ಏನೂ ಮರ್ತೋಗಲ್ಲ. ಅಲ್ಲಿ ಇನ್ನೇನು ಎಕ್ಸ್ಟ್ರಾ ಮಾಡಬಾರ್ದು. ಊಟ ಮಾಡಿ ಅಂದ್ರೆ ಮಾಡಬಾರ್ದು. ನೀನ್ ಹೇಗೆ ಹೇಳ್ತೀಯ ಹಾಗೆ ಅಣ್ಣ. ಅಮ್ಮನಿಗೋಸ್ಕರ ಬರ್ತಿದ್ದೀನಿ, ನನಗೆ ಕೋಪ ಬರ್ಸ್ಬೇಡ ಹೇಳ್ತಿದ್ದೀನಿ. ಸರಿ ಅಣ್ಣ, ನೀನ್ ಬಂದಿದ್ದೇ ಹೆಚ್ಚು. ಥ್ಯಾಂಕ್ ಯು ಅಂಕಲ್. ಬೇಗ ನಡೀರಿ. ಅಯ್ಯೋ, ಇನ್ನೊಂದ್ ಸ್ವಲ್ಪ ಫಾಸ್ಟ್ ಆಗಿ ಹೋಗಿ ಪೌಡ್ರು. ಅಯ್ಯೋ, ಈ ಮಕ್ಕಳು 100ರಲ್ಲಿ ಹೋಗ್ತಿದ್ದೀನಿ ಕಣೆ. ಇನ್ನು ಫಾಸ್ಟ್ ಆಗಿ ಹೋದ್ರೆ ಪೊಲೀಸರು ಹಿಡಿತಾರೆ. ಇಲ್ಲ, ನಾನೇ ಯಾವ ಡಿವೈಡರ್ಗೋ ಮರಕ್ಕೋ ಗುದ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, 100ರಲ್ಲಿ ಹೋಗ್ತಿದ್ದೀರಾ, ಸ್ಪೀಡ್ ಏನು ಗೊತ್ತಾಗ್ತಾನೆ ಇಲ್ಲ. ಅಯ್ಯೋ, ಕಾರ್ ಹೋಗೋ ಸ್ಪೀಡ್ಗಿಂತ ನಮ್ ಟೆನ್ಷನ್ ಹೆಚ್ಚಾಗಿದೆ, ಅದಕ್ಕೆ ಕಾಣಿಸ್ತಿಲ್ಲ. ಮಕ್ಳು ಇಷ್ಟೊತ್ತಿಗೆ ಮನೆಗೆ ಹೋಗಿರ್ತಾರೇನೋ, ಜೈಗೆಲ್ಲ ಹೇಳಿರ್ತಾರೇನೋ. ಅಯ್ಯೋ, ಹೇಳಿದ್ರೆ ನಮ್ ಕತೆ ಗೋವಿಂದ ಗೋವಿಂದ. ಅಯ್ಯಯ್ಯೋ, ಹಾಗೆ ಹೇಳಿ ಇನ್ನೂ ಭಯಪಡಿಸ್ಬೇಡ್ವೆ. ಆ ಮೀನಾಕ್ಷಿನ ಕನ್ವಿನ್ಸ್ ಮಾಡೋದಕ್ಕೆ ನಮ್ ಟೈಮ್ ಎಲ್ಲ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಈ ಮಕ್ಳ ವಿಷಯ ನಮ್ಗೆ ಮೊದ್ಲೇ ಗೊತ್ತಾಗ್ತಿತ್ತು. ಮನೆ ಹತ್ರನೇ ಮಕ್ಕಳನ್ನ ತಡಿತಿದ್ವಿ. ಆದ್ರೆ ಗಂಗಂಗ್ ಏನಾರು ತಲೆ ಕೆಟ್ಟ ಹೋಗಿದ್ಯಾ? ತನ್ ಗಂಡ ಯಾರು ಅಂತ ತನಗ್ ಗೊತ್ತಿಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಎನ್ಕ್ವೈರಿ ಮಾಡಿ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಅದು ಬಿಟ್ಟು ಬೇರೆ ಗಂಡಸ್ರನ್ನ ಹೆಲ್ಪ್ ಕೇಳ್ತಾಳಲ್ರಿ. ಜೈ ಬೇರೆಯವನು ಹೇಗೆ ಆಗ್ತಾನೆ? ಗಂಗಾ ಗಂಡನೇ ಅಲ್ವಾ? ಆ ವಿಷಯ ನಮಗ್ ಗೊತ್ತು, ಅವಳಗ್ ಗೊತ್ತಾ? ಇನ್ನು ಒಳ್ಳೇದು, ಮಕ್ಳನ್ ಕಳ್ಸಿ ಒಳ್ಳೆ ಕೆಲಸ ಮಾಡಿದಾಳೆ. ಅವಳೇ ಸ್ವತಃ ಬಂದಿಲ್ಲ. ಆ ರೀತಿ ಯೋಚನೆ ಮಾಡಿದ್ರೆ ಅರ್ಧ ಅದೃಷ್ಟ ನಮ್ ಪರವಾಗಿರೋ ಹಾಗೆ. ಮಕ್ಳು ಜೈ ಹತ್ರ ಹೇಳ್ಬಿಟ್ರೆ ಪೂರ್ತಿ ಅದೃಷ್ಟ ಉಲ್ಟಾ ಪಲ್ಟಾ ಆದ ಹಾಗೆ. ಅಯ್ಯಯ್ಯೋ, ಪದೇ ಪದೇ ಆ ವಿಷಯ ಹೇಳಿ ನನಗೆ ಭಯ ಪಡಿಸ್ಬೇಡ್ವೆ. ಇದಕ್ಕಿಂತ ಫಾಸ್ಟ್ ಆಗಿ ಹೋಗೋದಕ್ಕೆ ಇದೇನು ಫ್ಲೈಟ್ ಅಲ್ಲ, ನಮ್ ಮದುವೆ ಆದ ಹೊಸದರಲ್ಲಿ ತಗೊಂಡ್ರೋ ಕಾರು. ಈ ಕಾರ್ ಏನೋ ನೀವೇ ತಗೊಂಡ್ ಹಾಗೆ, ನಮ್ಮನೆಯವ್ರ ತಾನೇ ಗಿಫ್ಟ್ ಆಗಿ ಕೊಟ್ಟಿರೋದು. ಇವಾಗ ಅದ ಮುಖ್ಯ, ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಿಲ್ಲ ನಿನ್ಗೆ. ಅಯ್ಯೋ, ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತಿರೋ ಹಾಗೆ. ಸ್ವಲ್ಪ ಹೊತ್ತು ಮಾತಾಡ್ದೇನೆ ಇರ್ತೀಯ. ಬೇಗ ಮನೆಗೆ ಹೋಗೋಣ ಕಣೆ. ಅಯ್ಯೋ ಸರಿ, ಹೋಗ್ರಿ ಹೋಗ್ರಿ ಬೇಗ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಗುತ್ತೋ. ಅಂಕಲ್, ನೀವು ಇಲ್ಲೇ ರೀ, ನಾವು ಹೋಗಿ ಬರೋವರೆಗೂ ನಾವು ಬೇಗ ಬರ್ತೀವಿ. ಅಯ್ಯೋ, ಎಕ್ಸೈಟ್ ಆಗ್ಬಾರ್ದು ಅಂತ ಅಣ್ಣ ಹೇಳ್ದೆ ಅಲ್ವಾ? ಅನಾವಶ್ಯಕವಾಗಿ ಅವಸರ ಪಟ್ನಲ್ಲ. ಇವಾಗ ಅಣ್ಣನ್ಗೆ ಏನ್ ಹೇಳೋದು? ಬರ್ಬೇಕಾದ್ರೆ ನಿಂಗೇನು ಹೇಳ್ದೆ? ಇವಾಗ ಏನ್ ಮಾಡಿದೆ ದಿವ್ಯಾ? ಸಾರಿ ಅಣ್ಣ, ಅವ್ರ ಮನೇಲಿ ಇದಾರೋ ಇಲ್ವೋ ಅಂತ ನೋಡೋಣ ಅಂತ. ಅದನ್ನೇ ಓವರ್ ಆಕ್ಟಿಂಗ್ ಅಂತಾರೆ. ಅದಲ್ಲ ಅಣ್ಣ, ಅವ್ರನ್ನ ತಕ್ಷಣ ನೋಡ್ಬೇಕು ಅನ್ಸ್ತು. ನಿನ್ನೆ ಅಷ್ಟೇ ಅಲ್ವಾ ನೋಡಿದೆ, ಇಷ್ಟು ಬೇಗ ಅವಸರ ಯಾಕೆ? ಅಂದ್ರೆ ನಾವು ಅಮ್ಮನ್ನ ದಿನ ನೋಡ್ತೀವಿ ಅಲ್ವಾ, ಒಂದ್ ಅರ್ಧ ಗಂಟೆ ನೋಡ್ಲಿಲ್ಲ ಅಂದ್ರೂ ಒಂಥರ ಆಗುತ್ತೆ. ಅಮ್ಮನಿಗೆ ಅವನಿಗೆ ಹೋಲಿಕೆನಾ? ನನಗೆ ಹಾಗೆ ಇರುತ್ತೆ. ಇದನ್ನೇ ಬೇಡ ಅಂತ ಹೇಳೋದು. ಮತ್ತೆ ಹೇಳ್ತಿದ್ದೀನಿ, ಒಳಗಡೆ ಹೋಗಿ ವಿಷಯ ಹೇಳಿ ತಕ್ಷಣ ಬೇಗ ಬರ್ಬೇಕಷ್ಟೇ. ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಸರಿ ಅಣ್ಣ. ಅಂಕಲ್, ನಾನು 5 ನಿಮಿಷದಲ್ಲಿ ಬರ್ತೀನಿ, ನೀವು ವೇಟ್ ಮಾಡಿ. ನಡಿ.
ದಿವ್ಯಾ, ಹೊರಗಡೆ ಆಟೋ ಅಂಕಲ್ ವೇಟ್ ಮಾಡ್ತಿದ್ದಾರೆ, ಬೇಗ ಹೇಳು ಹೊರಡೋಣ. ಯಾಕೋ ಅಷ್ಟೊಂದು ಆತ್ರ? ಮನೇಲಿ ಅಮ್ಮ ಒಬ್ಬರೇ ಇದ್ದಾರೆ ಅಜ್ಜಿ. ನಾಣಿ, ಏನ್ ಸರ್? ಯಾಕೆ ಸರ್? ನಾಣಿ, ಓ, ಇವ್ರನ್ನ ಕಾರಲ್ಲಿ ಕಳಿಸ್ತೀರಾ? ಸರಿ ಸರ್. ಪುಟ್ಟ ಅಭಿ, ದಿವ್ಯಾ ಬೇಡ ಆಂಟಿ, ಕುಡಿಬೇಕು ಪುಟ್ಟ, ಬೇಡ ಅನ್ಬಾರ್ದು. ಲೇಟ್ ಆಗತ್ತೆ. ಜ್ಯೂಸ್ ಕುಡಿಯೋದಕ್ಕೆ ಎಷ್ಟೊತ್ತು ಬೇಕು? ಕುಡಿ, ತಗೋ. ದಿವ್ಯಾ ತಗೋ. ಬೇಗ ಹೇಳು ದಿವ್ಯಾ. ಏನ್ ಹೇಳ್ಬೇಕು? ಅದು ನಮ್ಮ ಸರ್, ಆಟೋ ಕಳಿಸ್ಬಿಟ್ಟೆ ಸರ್. ಯಾಕೆ ಕಳ್ಸಿದ್ರು ಅಂಕಲ್? ಅಂದ್ರೆ ಅಭಿ, ಜೈ ಸರ್ ನಿಮ್ಮನ್ನ ಕಾರಲ್ಲೇ ಮನೆವರೆಗೆ ಡ್ರಾಪ್ ಮಾಡ್ತಾರೆ. ಆಟೋ ಅಂಕಲ್ಗೆ ನಾನು ದುಡ್ಡು ಕೊಡಬೇಕು. ನಾನು ಕೊಟ್ಟೆ ಬಿಡೋ, ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬೇಡ. ಇಷ್ಟು ಚಿಕ್ಕ ವಯಸ್ಸಲ್ಲಿ ನಿನ್ಗೆಷ್ಟೊಂದು ಆತ್ಮಾಭಿಮಾನ. ಹೌದು ಅಜ್ಜಿ, ಚಿಕ್ಕನ್ನಲ್ಲಿ ಜೈ ಕೂಡ ಹೀಗೆ ಅಲ್ವಾ, ಯಾರ ಹತ್ರನೂ ಮಾತು ಅನಿಸ್ಕೋತಿರ್ಲಿಲ್ಲ. ದಿವ್ಯಾ, ಹೇಳಿದ್ ಮರ್ತೋದಾ? ಹೇಳ್ತೀನಿ ಅಣ್ಣ. ಏನ್ರಿ? 1 ನಿಮಿಷ ಬಂಗಾರ.